ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ನಾನಿವತ್ತು ಮಾವಿನ ಹಣ್ಣಿನಲ್ಲಿ ಐಸ್ ಕ್ರೀಮ್ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಈ ಸೆಕೆ ಕಾಲಕ್ಕಂತೂ ಬೆಸ್ಟ್. ಇದನ್ನು ಮಾಡೋದಕ್ಕೆ ಮೊದಲಿಗೆ ಮಾವಿನ ಹಣ್ಣಿನ ಥರ ಕಟ್ ಮಾಡಿಬಿಟ್ಟು ಅದರ ಪಲ್ಪ್ ತೆಗೆದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಇದಕ್ಕೆ ನಾನು ಸಕ್ಕರೆ ಹಾಕ್ಕೋತಾ ಇಲ್ಲ, ಯಾಕಂದರೆ ಮಾವಿನ ಹಣ್ಣೆ ತುಂಬ ಸ್ವೀಟಾಗಿತ್ತು, ಹಾಗಾಗಿ ಸಕ್ಕರೆ ಯಾವುದನ್ನು ಹಾಕೋತಾ ಇಲ್ಲ. ಇದನ್ನು ನೀಟಾಗಿ ಕಡಿದ್ಬಿಟ್ಟು ನಾನು ಇದರಲ್ಲಿ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಕ್ರೀಮು, ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನ ಸೇರಿಸ್ಬಿಟ್ಟು ನೀಟಾಗಿ ಮತ್ತೆ ಕಡಿದ್ಬಿಟ್ಟು ಒಂದು ಬಾಕ್ಸ್ನಲ್ಲಿ ಹಾಕ್ಕೋತಾ ಇದ್ದೀನಿ. ಬಾಕ್ಸ್ನಲ್ಲಿ ಹಾಕ್ಬಿಟ್ಟು ನಾವು ಮೇಲ್ಗಡೆ ಮತ್ತೆ ನಾವು ಆವಾಗಲೇ ಎತ್ತಿಟ್ಕೊಂಡಿದ್ದೀವಿ ನೋಡಿ ಮ್ಯಾಂಗೋ ಕಡ್ಕೊಂಡಿರೋದು, ಅದನ್ನ ಮೇಲ್ಗಡೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಕವರ್ ಮುಚ್ಚಿಬಿಟ್ಟು 8 ಗಂಟೆ ಫ್ರೀಜ್ನಲ್ಲಿ ಫ್ರೀಸ್ ಮಾಡಬೇಕು. ಅದಾದಮೇಲೆ ತೆಗೆದು ನೀಟಾಗಿ ನೋಡಿದರೆ ಐಸ್ ಕ್ರೀಮ್ ರೆಡಿ ಆಗಿರುತ್ತೆ. ಟೇಸ್ಟಿಯಾಗಿರುತ್ತೆ. ಈ ಸೆಕೆಗಾಲಕ್ಕಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಮಾಡಿಕೊಂಡ್ರೆ ಎಷ್ಟು ಬೇಕಾದರೂ ತಿನ್ಬೋದು. ಟೇಸ್ಟಿನೂ ಆಗಿರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಬೇಗನೆ ಖಾಲಿ ಅಂತೂ ಆಗೇ ಆಗುತ್ತೆ. ಪದೇ ಪದೇ ಮತ್ತೆ ಮಾಡ್ಕೊತಾ ಇರಬೇಕು. ಮಾವಿನ ಹಣ್ಣು ಹೇಗೂ ಸಿಗ್ತಾ ಇರುತ್ತಲ್ವ.